ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಹೊಸ ಅಧ್ಯಾಯವನ್ನು ನೋಡೋಣ. ಅಧ್ಯಾಯ 2, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಪ್ರಶ್ನೆ 1, ವಸ್ತು ಎಂದರೇನು? ಉತ್ತರ: ದ್ರವ್ಯದ ಶುದ್ಧ ರೂಪವೇ ವಸ್ತು. ಪ್ರಶ್ನೆ 2, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ವ್ಯತ್ಯಾಸಗಳು: 1ನೇ ಕಾಲಮ್ ಸಮರೂಪ ಮಿಶ್ರಣ, 2ನೇ ಕಾಲಮ್ ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣದಲ್ಲಿ ಮೊದಲೇ ಪಾಯಿಂಟ್, ಏಕರೂಪದ ಸಂಯೋಜನೆಯನ್ನು ಹೊಂದಿರುವ ಮಿಶ್ರಣವನ್ನು ಸಮರೂಪ ಮಿಶ್ರಣ ಎನ್ನುವರು. ಉದಾಹರಣೆ: ನೀರಿನಲ್ಲಿ ತಾಮ್ರದ ಸಲ್ಫೇಟ್. ಅಸಮರೂಪ ಮಿಶ್ರಣ: ಯಾವ ಮಿಶ್ರಣದಲ್ಲಿ ಏಕರೂಪದ ಸಂಯೋಜನೆ ಇರುವುದಿಲ್ಲವೋ ಅದನ್ನು ಅಸಮರೂಪ ಮಿಶ್ರಣ ಎನ್ನುವರು. ಉದಾಹರಣೆ: ಉಪ್ಪು ಮತ್ತು ಸಲ್ಫರ್ ದ್ರಾವಣ. ಉದಾಹರಣೆಗಳೊಂದಿಗೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸ ತಿಳಿಸಿ. ನೀರು ಮತ್ತು ತಾಮ್ರದ ಸಲ್ಫೇಟ್. ನೀರಿನಲ್ಲಿ ತಾಮ್ರದ ಸಲ್ಫೇಟ್ನ ಮಿಶ್ರಣವು ಏಕರೂಪದಲ್ಲಿ ಸಂಯೋಜನೆಗೊಂಡಿದ್ದು ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಎಣ್ಣೆ ಮತ್ತು ನೀರಿನ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಮಿಶ್ರಣದಲ್ಲಿರುವ ಘಟಕಾಂಶಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪ್ರಶ್ನೆ 2, ಕಲಿಲ, ದ್ರಾವಣ ಮತ್ತು ನಿಲಂಬಿತ ಮಿಶ್ರಣ ಪರಸ್ಪರ ಹೇಗೆ ಭಿನ್ನವಾಗಿದೆ? ಕಲಿಲ, ದ್ರಾವಣ, ನಿಲಂಬಿತ ಮಿಶ್ರಣ. ಮೊದಲನೆಯದಾಗಿ ಕಲಿಲದಲ್ಲಿ ಇದು ಅಸಮರೂಪ ಮಿಶ್ರಣವಾಗಿದೆ. ದ್ರಾವಣ ಇದು ಸಮರೂಪ ಮಿಶ್ರಣವಾಗಿದೆ. ನಿಲಂಬಿತ ಮಿಶ್ರಣ ಇದು ಅಸಮರೂಪ ಮಿಶ್ರಣವಾಗಿದೆ. ಕಲಿಲದಲ್ಲಿ 2ನೇ ಪಾಯಿಂಟ್, ಕಲಿಲದ ಕಣಗಳು ಸ್ಥಿರವಾಗಿವೆ. ದ್ರಾವಣದ ಕಣಗಳು ಸ್ಥಿರವಾಗಿವೆ. ನಿಲಂಬಿತ ಕಣಗಳು ಅಸ್ಥಿರವಾಗಿವೆ. ಕಲಿಲದಲ್ಲಿ 3ನೇ ಪಾಯಿಂಟ್, ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ದ್ರಾವಣ ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿದೆ. ನಿಲಂಬಿತ ಮಿಶ್ರಣದಲ್ಲಿ ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿದೆ. ಕಲಿಲದಲ್ಲಿ 4ನೇ ಪಾಯಿಂಟ್, ಕಲಿಲದ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ದ್ರಾವಣದ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ನಿಲಂಬಿತ ಮಿಶ್ರಣ ನಿಲಂಬಿತ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿದೆ. ಕಲಿಲದಲ್ಲಿ 5ನೇ ಪಾಯಿಂಟ್, ಬೆಳಕಿನ ಚದುರುವಿಕೆ ಕಂಡುಬರುತ್ತದೆ. ದ್ರಾವಣ ಬೆಳಕಿನ ಚದುರುವಿಕೆ ಕಂಡುಬರುವುದಿಲ್ಲ. ನಿಲಂಬಿತ ಮಿಶ್ರಣದಲ್ಲಿ ಬೆಳಕಿನ ಚದುರುವಿಕೆ ಕಂಡುಬರುತ್ತದೆ. ಕಲಿಲ ಮಿಶ್ರಣದಲ್ಲಿ 6ನೇ ಪಾಯಿಂಟ್, ನಯವಾದ ಮತ್ತು ಬಹಳ ಚಿಕ್ಕದಾದ ಕಣಗಳು ದ್ರವ ಮಾಧ್ಯಮವೊಂದರಲ್ಲಿ ಪ್ರಸರಣವಾದ ದ್ರಾವಣವೇ ಮಿಶ್ರಣವೇ ಕಲಿಲ. ದ್ರಾವಣ 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ. ನಿಲಂಬಿತ ಮಿಶ್ರಣದಲ್ಲಿ ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರುವಂತೆ ಕಂಡುಬಂದರೆ ಆ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಎನ್ನುವರು. ಕಲಿಲದಲ್ಲಿ ಉದಾಹರಣೆ: ಹಾಲು ಮತ್ತು ನೀರಿನ ಮಿಶ್ರಣ. ದ್ರಾವಣಕ್ಕೆ ಉದಾಹರಣೆ: ನೀರಿನಲ್ಲಿ ತಾಮ್ರದ ಸಲ್ಫೇಟ್. ನಿಲಂಬಿತ ಮಿಶ್ರಣಕ್ಕೆ ಉದಾಹರಣೆ: ನೀರು ಮತ್ತು ಗೋಧಿ ಹಿಟ್ಟಿನ ಮಿಶ್ರಣ.